ನಮ್ಮ ಜೊತೆಲಿ ಬಸವರಾಜ್ ಮಾಲಗತ್ತಿ ಸರ್ ಆಗ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು. ಸರ್, ನೀವು ತನಿಖಾ ಆಯಾಮದ ಬಗ್ಗೆ ಹೇಳ್ತಾ ಇದ್ರಿ. ಆ ವ್ಯಕ್ತಿ ಆತನೇ ಕೇಂದ್ರ ಬಿಂದು, ಈಗ ತನಿಖೆಯ ಕೇಂದ್ರ ಬಿಂದು ಆತನೇ. ಇನ್ನೊಬ್ಬ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಾನೇ ನನ್ನ ಕೈಯಾರ ನಾನು ನೋಡಿದ್ದೀನಿ ಅನ್ನೋದನ್ನ, ಮತ್ತೆ ನಾನು ನೋಡಿ ಹೇಳಿದ್ದೀನಿ ಅನ್ನೋದನ್ನ ಹೇಳಿದ್ದಾನೆ. ಬಹುಶಃ ಈ ಪ್ರಕರಣ ಇದು ಎಲ್ಲಿಗೆ ಹೋಗ್ಬೋದು, ಏನಾಗ್ಬೋದು ಈ ಪ್ರಕರಣ? ಇವತ್ತಿಗೆ ಮುಗ್ದು ಬಿಡುತ್ತಾ? ಮುಂದಿನ ತನಿಖೆ ಹೇಗೆ ಸರ್? ಇದು ನೀವು ಹೇಳೋದ ಹಾಗೆ ಜನರಲ್ಲಿ ಬಹಳ ಆಸಕ್ತಿ ಹುಟ್ಟಿಸಿದೆ. ಹೌದು, ಬಹಳ ಕ್ಯೂರಿಯಾಸಿಟಿ ಇದೆ. ಏನಾಗ್ತದೆ ಅಂತ ಎಲ್ಲರೂ ಬಹಳ ಈಗರದಿಂದ ಅಬ್ಸರ್ವ್ ಮಾಡ್ತಾರೆ. ಹೌದು, ಕರೆಕ್ಟ್. ಯಾಕಂದ್ರೆ ಸುಮಾರು ಜನ ಭಕ್ತರಿದ್ದಾರೆ. ನಾವು ಭಕ್ತರೇ ಧರ್ಮಸ್ಥಳದ್ದು. ಮಂಜುನಾಥನಿಗೆ ನಾವು ಪೂಜೆ ಮಾಡ್ತೇವೆ. ನಾವು ದೇವರೇ, ನಮಗೂ ದೇವರನ್ನೇ. ಅಲ್ಲಿ ಇದೇನಾಗಿದೆ, 10-20 ವರ್ಷದ ಹಿಂದಿನ ಕೇಸ್ ಇದೆ. ಅದು ತನಿಖೆ ಡಿಲೇ ಆಗಬಹುದು. ತಕ್ಷಣ ಇದೇನು ಫ್ರೆಶ್ ಮಾಡ್ರ ಆತು, ಡೆಡ್ ಬಾಡಿ ಸಿಕ್ತು, ಹಿಡ್ಕೊಂಡ್ ಬಂದ್ವಿ, ಆರೋಪಿ ತಂದು ಒಳ ಹಾಕ್ದ್ವಿ, ಮಾಡಿದ್ವಿ. ಹೆಂಗ್ ದರ್ಶನ್ ಕೇಸ್ ಆದಂಗೆ ಎಲ್ಲ ತಕ್ಷಣ ಎಲ್ಲ ಹಂಗ ಆಗೋದಿಲ್ಲ. ಇದು ಇಟ್ ವಿಲ್ ಟೇಕ್ ಟೈಮ್. ಹಳೆ ಕೇಸ್ಗಳು ಇರೋದ್ರಿಂದ ನಾವು ಎಲ್ಲಾ ಆಂಗಲ್ ದಿಂದ ತನಿಖೆ ಮಾಡಿ, ಬಹಳ ಡೀಪ್ ಆಗಿ ತನಿಖೆ ಮಾಡಿ, ಬಹಳ ತಾಂತ್ರಿಕತೆ, ವೈಜ್ಞಾನಿಕ ರೀತಿಯಲ್ಲಿ ತನಿಖೆ ಮಾಡಬೇಕು. ಸೊ ಹೀಗಾಗಿ ಇಟ್ ವಿಲ್ ಟೇಕ್ ಟೈಮ್. ತಕ್ಷಣ ಅದು ಜನರಲ್ ಏನದ, ಅಲ್ಲಿ ಹೋಗೋದು ಸಿಗ್ಲಿಲ್ಲ, ಇಲ್ಲಿ ಹೋಗೋದು ಸಿಗಲಿಲ್ಲ. ಮತ್ತೆ 20 ವರ್ಷದಿಂದ ಅವನು ಮನುಷ್ಯನೇ, ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಈಗ ಜಾಗ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದ, ಬಟ್ ಅದು ನೋಡಿದ್ರೆ ಅದು ಅಲ್ಲಿ ಹೋಗಿ ಸಿಗ್ತಾವ ಅನ್ನೋದು ಏನ್ ಗ್ಯಾರಂಟಿ? ಈಗ ಸಿಕ್ಕಿಲ್ಲ, ಇನ್ನು ಸಿಗ್ಬಹುದು, ಸಿಗದೇನೂ ಇರಬಹುದು. ಸಿಗದೇ ಇದ್ರೆ ಅವನ ಮೇಲೆ ಕ್ರಮ ಆಗ್ತದೆ, ಖಂಡಿತವಾಗಿ ಕಾನೂನುಬದ್ಧವಾಗಿ ಕ್ರಮ ತಗೋತೇವೆ. ಏನು ಸಿಗದೇ ಇದ್ರೆ ಕೊನೆಗೆ ಅವನಿಗೆ ನಾವು ಇದು ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ತೇವೆ, ನಾರ್ಕೋ ಅನಾಲಿಸಿಸ್ ಮಾಡಿಸ್ತೇವೆ. ಅವನಿಗೆ ಯಾಕೆ ನೀನು ಯಾರ ಚುನಾವಣೆಯಿಂದ ಈ ತರ ಮಾಡಿದಿ, ಯಾರು ನಿನಗೆ ಇನ್ವೆಸ್ಟಿಗೇಷನ್ ಮಾಡಿದ್ರು, ಯಾವ ಉದ್ದೇಶ ಇತ್ತು ನಿನಗೆ, ಪ್ರತಿಯೊಂದನ್ನು ಮಾಹಿತಿನ ತೆಗಿತೇವೆ ನಾವು. ಅಕಸ್ಮಾತ್ ಸಿಕ್ತು, ಕೇಸ್ ಆಯ್ತು, ಇದು ಸಿಕ್ತು, ಅದ್ರದ್ದು ಡಿಟೇಲ್ ತನಿಖೆ ಮಾಡ್ತೇವೆ. ಒಂದು ಸಿಕ್ಕಿದ್ರು ಕೂಡ ಸಿಕ್ಕಿದ್ರೆ ನೋಡಿ, ಇವನು 300 ಚಿಲ್ಲರೆ ಅಂತ ಹೇಳ್ತಿದ್ದ, ಅವ್ನು 4 ಸಿಕ್ಕರೆ ಸಾಕು ನಮಗೆ. 300 ಚಿಲ್ಲರೆ ಏನ್ ಬೇಕಾಗಿಲ್ಲ. ಒಂದು ಮರ್ಡರ್ ಮಾಡಿದ್ರು ಅದೇ ಶಿಕ್ಷೆ, 100 ಮಾಡಿದ್ರು ಅದೇ ಶಿಕ್ಷೆನೆ, ಕೊಲೆನೆ. ಸೊ ಹೀಗಾಗಿ ಒಂದ್ 4 ಸಿಕ್ಕರೆ ಸಾಕು, 4 ಐಡೆಂಟಿಫೈ ಆಗಬೇಕು. ಇಂಥವ್ರೇ ಇದು, ಈ ಮಗು ಸಿಕ್ಕಿದ ಬಾಡಿ ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಐಡೆಂಟಿಫೈ ಆಗಬೇಕು. ಅದಕ್ಕೆ ಅನೇಕ ವಸ್ತುಗಳು ಇರ್ತವೆ. ಅಲ್ಲಿ ಹೋಗಿಯೋ ಕಾಲಕ್ಕೆ ಮೈ ಮೇಲೆ ಮೆಟ್ಲುಗಳು ಇರ್ತವೆ. ಈ ಹೆಣ್ಮಗಳಿದ್ರೆ ಅವಳು ರಿಂಗು, ಕಾಲುಂಗ್ರ ಅಥವಾ ಚೈನಾ, ಇದು ವಾಚು, ಇನ್ನು ಕಿವಿಯಲ್ಲಿ ಓಲೆ, ಮೂಗ್ ನತ್ತು, ಅಥವಾ ಇನ್ನು ಕೂಲ್ದ ಹೇರ್ ಪಿನ್ನು, ಪ್ಲಾಸ್ಟಿಕ್ ಹೇರ್ ಬ್ಯಾಂಡು, ಕ್ಲಿಪ್ಪು, ಅಂತವು ಹಾಳಾಗುದಿಲ್ಲ. ಮೆಟ್ಲ್ ಅವು ಸಿಗ್ತಾವೆ. ಅದನ್ನ ನಾವು ಫೋಟೋ ಹೊಡೆದು ಎಲ್ಲ ವೈಡ್ ಪಬ್ಲಿಸಿಟಿ ಮಾಡ್ತಾರೆ SIT ಅವರು. ಅದು ಯಾರ್ದಾದ್ರೂ ಮಗುಗೆ ಸಂಬಂಧಪಟ್ಟಂತ ವಸ್ತುಗಳು ನಿಮಗೇನಾದ್ರೂ ಗೊತ್ತಾದ್ರೆ, ಅಥವಾ ನಿಮ್ಮ ಮಗುವಿಂದೇ ಇದು ವಸ್ತುಗಳು ಅಂತ ಅನಿಸಿದ್ರೆ, ನೀವು ಬಂದು ಕಂಪ್ಲೇಂಟ್ ಕೊಡಿ, ನಮಗೆ ಮಾಹಿತಿ ಕೊಡಿ ಅಂತ ತಿಳಿದು ಪ್ರಕಟಣೆ ಕೊಡ್ತಾರೆ. ಅವಾಗ ಐಡೆಂಟಿಫೈ ಮಾಡ್ಕೊಂಡ್ ಬಂದು ಎಷ್ಟೋ ಹಂಗ ಹಿಂದೆ ಕೇಸ್ ಆಗಿದ್ದಾವೆ. ನಾವು ಆ ರೀತಿಯೂ ತನಿಖೆ ಮಾಡಿದ್ದೇವೆ. ಸರ್, ನನ್ನ ಕುತೂಹಲ, ತಮ್ಮ ಅನುಭವದಲ್ಲಿ ತಾವು 40 ವರ್ಷಗಳ ಕಾಲ ಸೇವೆಯಲ್ಲಿದ್ರಿ, ತಮ್ಮ ಅನುಭವದಲ್ಲಿ ಈ ರೀತಿ ಅಸ್ಥಿಪಂಜರದ ಜಾಡು ಹಿಡಿದು ಅದನ್ನ ಸಾಬೀತು ಮಾಡಿದ್ದೇನಾದ್ರೂ ಇತ್ತ? ಎಷ್ಟೋ ವರ್ಷದ ಹಿಂದಿನ ಶವ ಅದೇನಾದ್ರೂ, ಅಥವಾ ಕಳೆಬರ, ಈ ತರದ್ದೇನಾದ್ರೂ ಆಗಿತ್ತ? ಆ ಸಮಯದಲ್ಲಿ ತಮ್ಮ ತನಿಖಾ ವಿಧಾನಗಳೆಲ್ಲ ಹೇಗಿತ್ತು ಸರ್? ನಾನು ಚಿಕ್ಕೋಡಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ. ಅವಾಗ ಒಂದು ಕಾಡ್ನಲ್ಲಿ 2 ಸ್ಕೆಲ್ಟನ್ ಬಿದ್ದಾವೆ. ಅದು ಹಿಂತಿತ್ತವ್ರದಿದೆ. ಅದು ಮರ್ಡರ್ ಮಾಡಿ ಅವ್ರಿಗೆ ರೇಪ್ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಯಾವುದೋ ಒಂದು ಪೇಪರ್ದಲ್ಲಿ, ಛೋಟಾ ಮೋಟಾ ಪೇಪರ್ ಇರ್ತಾವಲ್ಲ, ಲೋಕಲ್ ಪೇಪರ್ದಲ್ಲಿ ಬಂತು. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಒಂದು ಅಡ್ರೆಸ್ ಮಾಡಿ ಹಾಕಿದ್ರು, ನೀವೇ ಅದನ್ನ ತನಿಖೆ ಮಾಡಬೇಕು ಅಂತ, ಇಂಟ್ರೆಸ್ಟ್ ತಗೊಂಡು ಮಾಡಬೇಕು ಅಂತ. ನಾನು ಅದು 77ರಲ್ಲಿದೆ, 76, 77 ಫಸ್ಟ್ ಪೋಸ್ಟಿಂಗ್ ಅಲ್ಲಿ. ಅವಾಗ ನಾನು ಕ್ಯೂರಿಯಾಸಿಟಿ ಆಯ್ತು, ಏನು ನಾವು ನಮ್ಮ ಬೀಟ್ ನವನಿಗೆ ಹೇಳಿದೆ, ಇದು ಹೋಗಪ್ಪ ನೀನು ಹೋಗಿ ಅಲ್ಲಿ ಇದು ನೋಡ್ಕೊಂಬ, ಗುಡ್ಡದಲ್ಲಿ ಏನಾದ್ರು ಈ ತರ ಬಿದ್ದಿದೆ, ನಿಜಾನ ಸುಳ್ಳು ಅನ್ನೋದು ಚೆಕ್ ಮಾಡ್ಕೊಂಬ ಅಂತ ಹೇಳಿ. ಅವನು ಹೋಗಿ, ಇಲ್ಲ ಸರ್ ಅದು ಬಿದ್ದಿದ್ದು ನಿಜ, 2 ಸ್ಕೆಲ್ಟನ್ ಬಿದ್ದಾವೆ, 3-4 ತಿಂಗಳದು ಡೆಡ್ ಬಾಡಿ ಅವು ನೋಡಿದಿವಿ, ಏನೂ ಹೋಗಿದೆ, ಸ್ವಲ್ಪ ಹಸಿ ಇದೆ, ಎಲ್ಲ ಸುಟ್ಟು ಬಿಟ್ಟಿದ್ದಾರೆ, ಮುಖ ಎಲ್ಲ ಏನು ಐಡೆಂಟಿಫೈ ಆಗೋದಿಲ್ಲ, ಏನಿಲ್ಲ, ಮಾಂಸ ಕಂಡ ಏನೂ ಇಲ್ಲ, ಸ್ವಲ್ಪ ಹೊಟ್ಟೆಯಲ್ಲಿ ಸ್ವಲ್ಪ ಏನಾದ್ರು ಮಸುದ್ ಏನಾದ್ರು ಇರ್ಬೋದು ಅಂತಂದ. ಅವಾಗೆ ನಾವು DNA ಟೆಸ್ಟ್ ಅದು ಏನು ಇರ್ಲಿಲ್ಲ ಅವಾಗ. ಇದೆಷ್ಟರಲ್ಲಿ? ಇದು 76ರಲ್ಲಿ ಹೇಳ್ತಾರೆ, 1976. DNA ಟೆಸ್ಟ್ ಇರ್ಲಿಲ್ಲ. ನಾವು ಅದನ್ನ ಸ್ಕಲ್ ತಗೊಂಡಿವಿ. ಸ್ಕಲ್ ತಗೊಂಡು ಪಂಜರ ತಗೊಂಡ್ರಿ, ಸ್ಕಲ್ ತಲೆಬುರುಡೆ ತಗೊಂಡು ಅದಕ್ಕೆ ಸೂಪರ್ ಇಂಪೋಸಿಷನ್ ಮಾಡ್ತಿದ್ವಿ.
ತನಿಖೆ ಸಲುವಾಗಿ ಇದು ಯಾರ್ದು ಅವ್ರದೇ ಸಂಬಂಧಪಟ್ಟಿದ್ದು ಹೌದಾ ಅಲ್ಲೋ ಐಡೆಂಟಿಫೈ ಆಗಬೇಕಲ್ಲ ನೋಡಿ ಅದನ್ನ ಅದಕ್ಕೆ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಅದನ್ನ ಫುಲ್ ಒಂದು ಇದು ಮಾಡಿ ಫೇಸ್ ಇದು ಮಾಡಿ ಎಕ್ಸ್ಪರ್ಟ್ ಇರ್ತಾರೆ ನಮ್ಮಲ್ಲಿ FSL ದಲ್ಲಿ ಅವ್ರ ಕಡೆಯಿಂದ ಅದನ್ನ ಮುಖ ಮಾಡಿ ಇದು ಯಾವ ರೀತಿ ಮುಖ ಇರ್ತದೆ ಒರಿಜಿನಲಿ ಹ್ಯಾಂಗಿರಬಹುದು ಅಂತ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡ್ತಾರೆ ಮಾಡಿ ನಾವು ಅದು ಫೋಟೋ ಹೊಡಿತೇವೆ ಫೋಟೋ ಹೊಡೆದು ಟ್ಯಾಲಿ ಮಾಡ್ತೇವೆ ಅವ್ರು ಒರಿಜಿನಲ್ ಯಾವ್ದು ಫೋಟೋ ಇದ್ದು ಮನೆಯಲ್ಲಿ ಅದು ಇದ್ರೆ ಅಥವಾ ಅವ್ರ ಸಂಬಂಧಿಕರು ಯಾರಾದ್ರೂ ಇದು ನಿಮ್ಮದೇ ಅದು ಅಂತ ಆ ತರ ಐಡೆಂಟಿಫೈ ಮಾಡ್ತೀವಿ. ಹೆಂಗೆ ಆಗುತ್ತೆ ಸರ್? ಈಗ ಆ ವ್ಯಕ್ತಿ ಇವ್ರೆ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ? ಐಡೆಂಟಿಫೈ ಆಗ್ತದಲ್ಲ, ನಾವು ತಲೆ ಬುರುಡೆಯಿಂದ ಅದನ್ನ ಫೇಸ್ ಫೋಟೋ ಮಾಡ್ತಾರೆ, ಅದಕ್ಕೊಂದು ರೂಪ ಕೊಡ್ತಾರೆ. ಸೊ ಒರಿಜಿನಲ್ ಫೇಸ್ ಹೆಂಗಿರ್ತದೆ ಅದಕ್ಕೆ ಸ್ವಲ್ಪ ಹೋಲಿಕೆ ಆಗುವಂಗೆ ಇರ್ತದೆ, ಪೂರಾ ಇದು ಡಿಫರೆಂಟ್ ಏನು ಇರೋದಿಲ್ಲ. ಅದು ಸೂಪರ್ ಇಂಪೋಸಿಷನ್ ಅಂದ್ರೆ ಹಂಗೆ ಅದಕ್ಕೆ ಅಂತಾರೆ. ಸೂಪರ್ ಇಂಪೋಸಿಷನ್ ಅಂದ್ರೆ ಅರ್ಥ ಅದೇನೆ, ಅದನ್ನ ಇದ್ದ ಹಾಗೆ ಮುಖ ಹೆಂಗೆ ಸ್ಕಲ್ ಹೆಂಗಿರ್ತದೆ ಅದ್ರ ಹಾಗೇನೆ ಮುಖ ಹೆಂಗಿರ್ತದೆ ಅದೇ ತರ ಮಾಡೋದು. ಆ ತರ ಎಕ್ಸ್ಪರ್ಟ್ ಮಾಡ್ತಾರೆ. ಅದನ್ನ ನಾವು ವೈಡ್ ಪಬ್ಲಿಸಿಟಿ ಕೊಟ್ಟು ಐಡೆಂಟಿಫೈ ಮಾಡಿ ಅವ್ರದ್ದು ತಂದು ನಾವು ಇದು ಮಾಡಿದಾಗ ಐಡೆಂಟಿಫೈ ಮಾಡಿದ್ರು ಇದನ್ನ ಮಾಡಿದ್ರು. ಮಿಸ್ಸಿಂಗ್ ಕೇಸ್ ಎಲ್ಲ ದಾಖಲಾಗೋದಿಲ್ವಾ ಸರ್ ಅಂತ ಸಮಯದಲ್ಲಿ? ಅಲ್ಲ, ಅದು ಯಾರು ಇರಲಿಲ್ಲ ಅಲ್ಲಿ, ಬರೀ ಇವರು ಇಬ್ಬರೇ ಇದ್ರು. ಒಂದು ಹುಡುಗಿ ಇತ್ತು 9th ಓದೋದು, ಅದು ಎಲ್ಲಿ ಹೋಗಿದ್ದಾರೆ ಅಂತ ಮಾಡಿದಾಳೆ. ಅದು ಏನೋ ಯಾರು ಕಂಪ್ಲೇಂಟ್ ಹಳ್ಳಿಯಲ್ಲಿ ಅದು ಯಾರು ಗೊತ್ತಾಗ. ನಿಮ್ ಜೊತೆಲಿ ಬಸವರಾಜ್ ಮಾಲಗತ್ತಿ ಸರ್ ಆಗ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಹೇಳ್ತಾ ಇದ್ರು ಸರ್. ನೀವು ತನಿಖಾ ಆಯಾಮದ ಬಗ್ಗೆ ಹೇಳ್ತಾ ಇದ್ರಿ. ಆ ವ್ಯಕ್ತಿ ಆತನೇ ಕೇಂದ್ರ ಬಿಂದುವಿಗೆ, ತನಿಖೆಯ ಕೇಂದ್ರ ಬಿಂದು ಆತನೇ. ಇನ್ನೊಬ್ಬ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ನಾನೇ ನನ್ನ ಕೈಯಾರ ನಾನು ನೋಡಿದ್ದೀನಿ ಅನ್ನೋದನ್ನ, ಮತ್ತೆ ನಾನು ನೋಡಿ ಹೇಳಿದ್ದೀನಿ ಅನ್ನೋದನ್ನ ಹೇಳಿದ್ದಾನೆ. ಬಹುಶಃ ಈ ಪ್ರಕರಣ ಇದು ಎಲ್ಲಿಗೆ ಹೋಗ್ಬೋದು, ಏನಾಗ್ಬೋದು? ಈ ಪ್ರಕರಣ ಇವತ್ತಿನ ಮುಗ್ದು ಬಿಡುತ್ತಾ? ಮುಂದಿನ ತನಿಖೆ ಹೇಗೆ ಸರ್? ಇದು ನೀವು ಹೇಳಿದ ಹಾಗೆ ಜನರಲ್ಲಿ ಬಹಳ ಆಸಕ್ತಿ ಹುಟ್ಟಿಸಿದೆ. ಹೌದು, ಬಹಳ ಕ್ಯೂರಿಯಾಸಿಟಿ ಇದೆ. ಏನಾಗ್ತದೆ ಅಂತ ಎಲ್ಲರೂ ಬಹಳ ಈಗರದಿಂದ ಅಬ್ಸರ್ವ್ ಮಾಡ್ತಾರೆ. ಹೌದು, ಕರೆಕ್ಟ್. ಯಾಕಂದ್ರೆ ಸುಮಾರು ಜನ ಭಕ್ತರಿದ್ದಾರೆ. ನಾವು ಭಕ್ತರೇ, ಧರ್ಮಸ್ಥಳದ್ದು ಮಂಜುನಾಥನಿಗೆ ನಾವು ಪೂಜೆ ಮಾಡ್ತೇವೆ. ನಾವು ದೇವರೇ, ನಮಗೂ ದೇವರನ್ನೇ. ಅಲ್ಲಿ ಇದೇನಾಗಿದೆ, 10-20 ವರ್ಷದ ಹಿಂದಿನ ಕೇಸ್ ಇದೆ. ಅದು ತನಿಖೆ ಡಿಲೇ ಆಗಬಹುದು. ತಕ್ಷಣ ಇದೇನು ಫ್ರೆಶ್ ಮರ್ಡರ್ ಆಯ್ತು, ಡೆಡ್ ಬಾಡಿ ಸಿಕ್ತು, ಹಿಡ್ಕೊಂಡ್ ಬಂದ್ವಿ, ಆರೋಪಿ ತಂದು ಒಳ ಹಾಕ್ದ್ವಿ, ಮಾಡಿದ್ವಿ. ಹೆಂಗ್ ದರ್ಶನ್ ಕೇಸ್ ಆದಂಗೆ ಎಲ್ಲ ತಕ್ಷಣ ಎಲ್ಲ ಹಂಗ ಆಗೋದಿಲ್ಲ. ಇದು ಇಟ್ ವಿಲ್ ಟೇಕ್ ಟೈಮ್. ಹಳೆ ಕೇಸ್ಗಳು ಇರೋದ್ರಿಂದ ನಾವು ಎಲ್ಲಾ ಆಂಗಲ್ದಿಂದ ತನಿಖೆ ಮಾಡಿ, ಬಹಳ ಡೀಪ್ ಆಗಿ ತನಿಖೆ ಮಾಡಿ, ಬಹಳ ತಾಂತ್ರಿಕತೆ, ವೈಜ್ಞಾನಿಕ ರೀತಿಯಲ್ಲಿ ತನಿಖೆ ಮಾಡಬೇಕು. ಸೊ ಹೀಗಾಗಿ ಇಟ್ ವಿಲ್ ಟೇಕ್ ಟೈಮ್. ತಕ್ಷಣ ಅದು ಜನರಲ್ ಏನದು, ಅಲ್ಲಿ ಹೋಗೋದು ಸಿಗ್ಲಿಲ್ಲ, ಇಲ್ಲಿ ಹೋಗೋದು ಸಿಗಲಿಲ್ಲ. ಮತ್ತೆ 20 ವರ್ಷದಿಂದ ಅವನು ಮನುಷ್ಯನೇ, ಈಸ್ ಆಲ್ಸೋ ಹ್ಯೂಮನ್ ಬೀಯಿಂಗ್. ಈಗ ಜಾಗ ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದ, ಬಟ್ ಅದು ನೋಡಿದ್ರೆ ಅದು ಅಲ್ಲಿ ಹೋಗಿ ಸಿಗ್ತಾವ ಅನ್ನೋದು ಏನ್ ಗ್ಯಾರಂಟಿ? ಈಗ ಸಿಕ್ಕಿಲ್ಲ, ಇನ್ನು ಸಿಗ್ಬಹುದು, ಸಿಗದೇನೂ ಇರಬಹುದು. ಸಿಗದೇ ಇದ್ರೆ ಅವನ ಮೇಲೆ ಕ್ರಮ ಆಗ್ತದೆ, ಖಂಡಿತವಾಗಿ ಕಾನೂನುಬದ್ಧವಾಗಿ ಕ್ರಮ ತಗೋತೇವೆ. ಏನು ಸಿಗದೇ ಇದ್ರೆ ಕೊನೆಗೆ ಅವನಿಗೆ ನಾವು ಇದು ಪಾಲಿಗ್ರಾಫ್ ಟೆಸ್ಟ್ ಮಾಡಿಸ್ತೇವೆ, ನಾರ್ಕೋ ಅನಾಲಿಸಿಸ್ ಮಾಡಿಸ್ತೇವೆ. ಅವನಿಗೆ ಯಾಕೆ ನೀನು ಯಾರು ಚುನಾವಣೆಯಿಂದ ಈ ತರ ಮಾಡಿದಿ, ಯಾರು ನಿನಗೆ ಇನ್ಸ್ಟಿಗೇಷನ್ ಮಾಡಿದ್ರು, ಯಾವ ಉದ್ದೇಶ ಇತ್ತು ನಿನಗೆ, ಪ್ರತಿಯೊಂದು ಮಾಹಿತಿಯನ್ನು ತೆಗಿತೇವೆ ನಾವು. ಅಕಸ್ಮಾತ್ ಸಿಕ್ತು, ಕೇಸ್ ಆಯ್ತು, ಇದು ಸಿಕ್ತು, ಅದ್ರದ್ದು ಡಿಟೇಲ್ ತನಿಖೆ ಮಾಡ್ತೇವೆ. ಒಂದು ಸಿಕ್ಕಿದ್ರು ಕೂಡ ಸಿಕ್ಕಿದ್ರೆ ನೋಡಿ, ಇವನು 300 ಚಿಲ್ಲರೆ ಅಂತ ಹೇಳ್ತಿದ್ದ. ಒಂದ್ 4 ಸಿಕ್ಕರೆ ಸಾಕು ನಮಗೆ. 300 ಚಿಲ್ಲರೆ ಏನ್ ಬೇಕಾಗಿಲ್ಲ. ಒಂದು ಮರ್ಡರ್ ಮಾಡಿದ್ರು ಅದೇ ಶಿಕ್ಷೆ, 100 ಮಾಡಿದ್ರು ಅದೇ ಶಿಕ್ಷೆನೆ, ಕೊಲೆನೆ. ಸೊ ಹೀಗಾಗಿ ಒಂದ್ 4 ಸಿಕ್ಕರೆ ಸಾಕು, 4 ಐಡೆಂಟಿಫೈ ಆಗ್ಬೇಕು. ಎಂತವ್ರೆ ಇದು, ಈ ಮಗು ಸಿಕ್ಕಿದ್ದ ಬಾಡಿ ಇವ್ರಿಗೆ ಸಂಬಂಧಪಟ್ಟಿದ್ದು ಅಂತ ಐಡೆಂಟಿಫೈ ಆಗ್ಬೇಕು. ಅದಕ್ಕೆ ಅನೇಕ ವಸ್ತುಗಳು ಇರ್ತವೆ. ಅಲ್ಲಿ ಹೋಗಿಯೋ ಕಾಲಕ್ಕೆ ಮೈ ಮೇಲೆ ಮೆಟ್ಲುಗಳು ಇರ್ತವೆ. ಈ ಹೆಣ್ಮಗಳಿದ್ರೆ ಅವಳು ರಿಂಗು, ಕಾಲುಂಗ್ರ ಅಥವಾ ಚೈನ, ಇದು ವಾಚು, ಇನ್ನು ಕಿವಿಯಲ್ಲಿ ಓಲೆ, ಮೂಗ್ ನತ್ತು, ಅಥವಾ ಇನ್ನು ಕೂಲ್ದ ಹೇರ್ ಪಿನ್ನು, ಪ್ಲಾಸ್ಟಿಕ್ ಹೇರ್ ಬ್ಯಾಂಡು, ಕ್ಲಿಪ್ ಅಂತವು ಹಾಳಾಗುದಿಲ್ಲ. ಮೆಟ್ಲು ಅವು ಸಿಗ್ತಾವೆ. ಅದನ್ನ ನಾವು ಫೋಟೋ ಹೊಡೆದು ಎಲ್ಲ ವೈಡ್ ಪಬ್ಲಿಸಿಟಿ ಮಾಡ್ತಾರೆ SIT ಅವರು. ಅದು ಯಾರ್ದಾದ್ರೂ ಮಗುವಿಗೆ ಸಂಬಂಧಪಟ್ಟಂತ ವಸ್ತುಗಳು ನಿಮಗೇನಾದ್ರೂ ಗೊತ್ತಾದ್ರೆ, ಅಥವಾ ನಿಮ್ಮ ಮಗುವಿಂದೇ ಇದು ವಸ್ತುಗಳು ಅಂತ ಅನಿಸಿದ್ರೆ, ನೀವು ಬಂದು ಕಂಪ್ಲೇಂಟ್ ಕೊಡಿ, ನಮಗೆ ಮಾಹಿತಿ ಕೊಡಿ ಅಂತ ತಿಳಿದು ಪ್ರಕಟಣೆ ಕೊಡ್ತಾರೆ. ಅವಾಗ ಐಡೆಂಟಿಫೈ ಮಾಡ್ಕೊಂಡ್ ಬಂದು ಎಷ್ಟೋ ಹಂಗೆ ಹಿಂದೆ ಕೇಸ್ ಆಗಿದ್ದಾವೆ. ನಾವು ಆ ರೀತಿಯೂ ತನಿಖೆ ಮಾಡಿದ್ದೇವೆ. ಸರ್, ನನ್ನ ಕುತೂಹಲ, ತಮ್ಮ ಅನುಭವದಲ್ಲಿ ತಾವು 40 ವರ್ಷಗಳ ಕಾಲ ಸೇವೆಯಲ್ಲಿದ್ರಿ, ತಮ್ಮ ಅನುಭವದಲ್ಲಿ ಈ ರೀತಿ ಅಸ್ಥಿಪಂಜರದ ಜಾಡು ಹಿಡಿದು ಅದನ್ನ ಸಾಬೀತು ಮಾಡಿದ್ದೇನಾದ್ರೂ ಇತ್ತ? ಎಷ್ಟೋ ವರ್ಷದ ಹಿಂದಿನ ಶವ ಅದೇನಾದ್ರೂ, ಅಥವಾ ಕಳೆಬರಹ ಈ ತರದ್ದೇನಾದ್ರೂ ಆಗಿತ್ತಾ? ಆ ಸಮಯದಲ್ಲಿ ತಮ್ಮ ತನಿಖಾ ವಿಧಾನಗಳೆಲ್ಲ ಹೇಗಿತ್ತು ಸರ್? ನಾನು ಚಿಕ್ಕೋಡಿಯಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದೆ. ಅವಾಗ ಒಂದು
ಕಾಡಿನಲ್ಲಿ 2 ಸ್ಕೆಲ್ಟನ್ ಬಿದ್ದಾವೆ. ಅದು ಹಿಂತಿತ್ತವ್ರದಿದೆ. ಅದು ಮರ್ಡರ್ ಮಾಡಿ ಅವ್ರಿಗೆ ರೇಪ್ ಮಾಡಿದ್ದಾರೆ. ಅದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಯಾವುದೋ ಒಂದು ಪೇಪರ್ದಲ್ಲಿ, ಛೋಟಾ ಮೋಟಾ ಪೇಪರ್ ಇರ್ತಾವಲ್ಲ, ಲೋಕಲ್ ಪೇಪರ್ ಪೇಪರ್ದಲ್ಲಿ ಬಂತು. ಅದು ಪರ್ಟಿಕ್ಯುಲರ್ ಆಗಿ ನನಗೆ ಒಂದು ಅಡ್ರೆಸ್ ಮಾಡಿ ಹಾಕಿದ್ರು ಅವರು. ನೀವೇ ಅದನ್ನ ತನಿಖೆ ಮಾಡಬೇಕು ಅಂತ, ಇಂಟ್ರೆಸ್ಟ್ ತಗೊಂಡು ಮಾಡಬೇಕು ಅಂತ. ನಾನು ಅದು 77ರಲ್ಲಿದೆ, 76, 77 ಫಸ್ಟ್ ಪೋಸ್ಟಿಂಗ್ ಅಲ್ಲಿ. ಅವಾಗ ನಾನು ಕ್ಯೂರಿಯಾಸಿಟಿ ಆಯ್ತು, ಏನು ನಾವು ನಮ್ಮ ಬೀಟ್ನವನಿಗೆ ಹೇಳಿದೆ, ಇದು ಹೋಗಪ್ಪ ನೀನು ಹೋಗಿ ಅಲ್ಲಿ ಇದು ನೋಡ್ಕೊಂಬ, ಗುಡ್ಡದಲ್ಲಿ ಏನಾದ್ರು ಈ ತರ ಬಿದ್ದಿದೆ, ನಿಜಾನ ಸುಳ್ಳು ಅನ್ನೋದು ಚೆಕ್ ಮಾಡ್ಕೊಂಬ ಅಂತ ಹೇಳಿ. ಅವನು ಹೋಗಿ, ಇಲ್ಲ ಸರ್ ಅದು ಬಿದ್ದಿದ್ದು ನಿಜ, 2 ಸ್ಕೆಲ್ಟನ್ ಬಿದ್ದಾವೆ, 3-4 ತಿಂಗಳದು ಡೆಡ್ ಬಾಡಿ ಅವು ನೋಡಿದಿವಿ, ಏನೂ ಹೋಗಿದೆ, ಸ್ವಲ್ಪ ಹಸಿ ಇದೆ, ಎಲ್ಲ ಸುಟ್ಟು ಬಿಟ್ಟಿದ್ದಾರೆ, ಮುಖ ಎಲ್ಲ ಏನು ಐಡೆಂಟಿಫೈ ಆಗೋದಿಲ್ಲ, ಏನಿಲ್ಲ, ಮಾಂಸ ಕಂಡ ಏನೂ ಇಲ್ಲ, ಏನಿಲ್ಲ, ಸ್ವಲ್ಪ ಹೊಟ್ಟೆಯಲ್ಲಿ ಸ್ವಲ್ಪ ಏನಾದ್ರು ಮಸುದ್ ಏನಾದ್ರು ಇರ್ಬೋದು ಅಂತಂದ. ಅವಾಗೆ ನಾವು DNA ಟೆಸ್ಟ್ ಅದು ಏನು ಇರ್ಲಿಲ್ಲ ಅವಾಗ. ಇದೆಷ್ಟರಲ್ಲಿ? ಇದು 76ರಲ್ಲಿ ಹೇಳ್ತಾರೆ, 1976 DNA ಟೆಸ್ಟ್ ಇರ್ಲಿಲ್ಲ. ನಾವು ಅದನ್ನ ಸ್ಕಲ್ ತಗೊಂಡಿವಿ. ಸ್ಕಲ್ ತಗೊಂಡು ಅಸ್ಥಿ ಪಂಜರ ತಗೊಂಡ್ರಿ, ಸ್ಕಲ್ ತಲೆಬುರುಡೆ ತಗೊಂಡು ಅದಕ್ಕೆ ಸೂಪರ್ ಇಂಪೋಸಿಷನ್ ಮಾಡ್ತಿದ್ವಿ ತನಿಖೆ ಸಲುವಾಗಿ. ಇದು ಯಾರ್ದು, ಅವ್ರದೇ ಸಂಬಂಧಪಟ್ಟಿದ್ದು ಹೌದಾ ಅಲ್ಲೋ ಐಡೆಂಟಿಫೈ ಆಗಬೇಕಲ್ಲ ನೋಡಿ. ಅದಕ್ಕೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಅದನ್ನ ಫುಲ್ ಒಂದು ಇದು ಮಾಡಿ, ಫೇಸ್ ಇದು ಮಾಡಿ, ಎಕ್ಸ್ಪರ್ಟ್ ಇರ್ತಾರೆ ನಮ್ಮಲ್ಲಿ FSL ದಲ್ಲಿ, ಅವ್ರ ಕಡೆಯಿಂದ ಅದನ್ನ ಮುಖ ಮಾಡಿ, ಇದು ಯಾವ ರೀತಿ ಮುಖ ಇರಬಹುದು, ಒರಿಜಿನಲಿ ಹ್ಯಾಂಗಿರಬಹುದು ಅಂತ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದ ಮಾಡ್ತಾರೆ. ಮಾಡಿ ನಾವು ಅದು ಫೋಟೋ ಹೊಡಿತೇವೆ. ಫೋಟೋ ಹೊಡೆದು ಟ್ಯಾಲಿ ಮಾಡ್ತೇವೆ. ಅವ್ರ ಒರಿಜಿನಲ್ ಯಾವ್ದು ಫೋಟೋ ಇದ್ದು ಮನೆಯಲ್ಲಿ ಅದು ಅಂದ್ರೆ, ಅಥವಾ ಅವ್ರ ಸಂಬಂಧಿಕರು ಯಾರಾದ್ರೂ ಇದು ನಿಮ್ಮದೇ ಅದು ಅಂತ ಆ ತರ ಐಡೆಂಟಿಫೈ ಮಾಡ್ತಿದ್ವಿ. ಹೆಂಗಾಗುತ್ತೆ ಸರ್? ಈಗ ಆ ವ್ಯಕ್ತಿ ಇವ್ರೆ ಅಂತೇಳಿ ಹೆಂಗ್ ಗೊತ್ತಾಗುತ್ತೆ? ಐಡೆಂಟಿಫೈ ಆಗ್ತದಲ್ಲ, ನಾವು ತಲೆ ಬುರುಡೆಯಿಂದ ಅದನ್ನ ಫೇಸ್ ಫೋಟೋ ಮಾಡ್ತಾರೆ, ಅದಕ್ಕೊಂದು ರೂಪ ಕೊಡ್ತಾರೆ. ಸೊ ಒರಿಜಿನಲ್ ಫೇಸ್ ಹೆಂಗಿರ್ತದೆ ಅದಕ್ಕೆ ಸ್ವಲ್ಪ ಹೋಲಿಕೆ ಆಗುವಂಗೆ ಇರ್ತದೆ, ಪೂರಾ ಇದು ಡಿಫ್ರೆಂಟ್ ಏನಿರೋದಿಲ್ಲ. ಅದು ಸೂಪರ್ ಇಂಪೋಸಿಷನ್ ಅಂದ್ರೆ ಹಂಗೆ ಅದಕ್ಕೆ ಅಂತಾರೆ. ಸೂಪರ್ ಇಂಪೋಸಿಷನ್ ಅಂದ್ರೆ ಅರ್ಥ ಅದೇನೆ, ಅದನ್ನ ಇದ್ದ ಹಾಗೆ ಮುಖ ಹೆಂಗ್ ಸ್ಕಲ್ ಹೆಂಗ್ ಇರ್ತದೆ ಅದ್ರ ಹಾಗೇನೆ ಮುಖ ಹೆಂಗಿರ್ತದೆ ಅದೇ ತರ ಮಾಡೋದು. ಆ ತರ ಎಕ್ಸ್ಪರ್ಟ್ ಮಾಡ್ತಾರೆ. ಅದನ್ನ ನಾವು ವೈಡ್ ಪಬ್ಲಿಸಿಟಿ ಕೊಟ್ಟು ಐಡೆಂಟಿಫೈ ಮಾಡಿ ಅವ್ರದ್ದು ತಂದು ನಾವು ಇದು ಮಾಡಿದಾಗ ಐಡೆಂಟಿಫೈ ಮಾಡಿದ್ರು. ಇದನ್ನ ಮಾಡಿದ್ರು. ಮಿಸ್ಸಿಂಗ್ ಕೇಸ್ ಎಲ್ಲ ದಾಖಲಾಗೋದಿಲ್ವಾ ಸರ್ ಅಂತ ಸಮಯದಲ್ಲಿ? ಅಲ್ಲ, ಅದು ಯಾರು ಇರಲಿಲ್ಲ ಅಲ್ಲಿ, ಬರೀ ಇವರು ಇಬ್ಬರೇ ಇದ್ರು. ಒಂದು ಹುಡುಗಿ ಇತ್ತು 9th ಓದೋದು, ಅದು ಎಲ್ಲಿ ಹೋಗಿದ್ದಾರೆ ಅಂತ ಮಾಡಿದ್ದಾರೆ. ಅದು ಏನೋ ಯಾರು ಕಂಪ್ಲೇಂಟ್, ಹಳ್ಳಿಯಲ್ಲಿ ಅದು ಯಾರು ಗೊತ್ತಾಗ